ನಾನು ಎಲ್ಲ ಅವ್ರ ಕೆಲ್ಸನು ಪ್ರತಿಯೊಂದು ಕೆಲ್ಸನೂ ಅವ್ರಿಗೆ ಮಾಡ್ಬೇಕು. ಮುಖ ತೊಳ್ಸೋದ್ರಿಂದ ಹಿಡಿದು ಸ್ನಾನ ಮಾಡ್ಸೋದು, ಬಟ್ಟೆ ಹಾಕ್ಸೋದು, ಮತ್ತೆ ಆಚೆ ಬಾತ್ರೂಮ್ ಕರ್ಕೊಂಡು ಹೋಗೋದು. ನನ್ನ ಹೆಸರು ಚಂದ್ರ ಅಂತ, ಅರಡ್ಮಲ್ಗೆ ಗ್ರಾಮ, ನಮ್ದು ದೊಡ್ಡಬಳ್ಳಾಪುರ ತಾಲೂಕು. ಇವರು ನಮ್ಮ ಹೆಂಡತಿ ರಾಧಾ TH ಅಂತ. ಇವ್ರಿಗೆ ಈಗ 2 ವರ್ಷದ ಮುಂಚೆ ಬ್ರೈನ್ ಟ್ಯೂಮರ್ ಆಗಿ ಆಪರೇಷನ್ ಮಾಡಿಸಿದೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ. ಜೊತೆಗೆ ರಿಪೋರ್ಟ್ ಅಲ್ಲಿ ಸ್ಟೇಜ್ 3 ಬಂದಿದ್ದಕ್ಕೆ ಅವ್ರಿಗೆ ರೇಡಿಯೇಷನ್ ಮತ್ತೆ ಕೀಮೋ ಕೂಡ ಟ್ರೀಟ್ಮೆಂಟ್ ನಾನು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮುಗಿಸಿದ್ದೀನಿ. ಆಪರೇಷನ್ ಆದ್ಮೇಲೆ ಅವ್ರಿಗೆ ಎಡಗಡೆ ಭಾಗದ ಕೈ ಮತ್ತೆ ಕಾಲು ವೀಕ್ ಆಗೈತೆ. ಸೊ ಅದಕ್ಕೆ ಈಗ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡ್ಸಕ್ ಹೇಳಿದ್ದಾರೆ. 2 ವರ್ಷದಿಂದಾನು ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಇನ್ನು ಅವರು ರಿಕವರ್ ಆಗಿಲ್ಲ. ಈಗ ಹೆಚ್ಚಿಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬೇಕಾಗೈತೆ ಅವ್ರಿಗೆ ಮೊದ್ಲಿನ ಥರ ಆಗೋದಕ್ಕೆ. ಸೊ ಅದು ನಾನು ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ತಿದ್ದೀನಿ. ಯಾಕಂದ್ರೆ ಹಣಕಾಸು ತೊಂದರೆ ಆಗೈತೆ ನನಗೆ. 2 ವರ್ಷದಿಂದಾನು ಕೂಡ ಇವ್ರಿಗೆ ಆಸ್ಪತ್ರೆಯಿಂದ ಹಿಡಿದು ಪ್ರತಿಯೊಂದು ಖರ್ಚು ನಿಭಾಯಿಸೋದು ತುಂಬಾ ಕಷ್ಟ ಆಗೈತೆ. ಹೌದು, ನಾನು ಎಲ್ಲ ಅವ್ರ ಕೆಲ್ಸನು ಪ್ರತಿಯೊಂದು ಕೆಲ್ಸನೂ ಅವ್ರಿಗೆ ಮಾಡ್ಬೇಕು. ಮುಖ ತೊಳ್ಸೋದ್ರಿಂದ ಹಿಡಿದು ಸ್ನಾನ ಮಾಡ್ಸೋದು, ಬಟ್ಟೆ ಹಾಕ್ಸೋದು, ಮತ್ತೆ ಆಚೆ ಬಾತ್ರೂಮ್ ಕರ್ಕೊಂಡು ಹೋಗೋದು, ಮತ್ತೆ ಅವ್ರಿಗೆ ಮಲಗೋದಕ್ಕೆ ಹಾಸಿಗೆ ಕೂಡ ಪ್ರತಿಯೊಂದು ನಾನೇ ಕೆಲಸ ಮಾಡ್ಕೊಡ್ಬೇಕು. ನಾನು ಅವರಿಂದ ಆಗೋದಿಲ್ಲ, ಈಗ ಎಡಗಡೆ ವೀಕ್ ಆಗಿರೋದ್ರಿಂದ ಆಗೋದೇ ಇಲ್ಲ ಇನ್ನು. ಜೊತೆಗೆ ಮನೇಲಿ ಅಡುಗೆ ಇನ್ನೂ ನಾನೇ ಮಾಡೋದು. ಬೇರೆ ಏನು ಅಡುಗೆ ಮಾಡ್ಕೊಡೋ ಅಂತ ಹೆಣ್ಮಕ್ಳು ಯಾರು ಇಲ್ಲ. ಒಂದು ಚಿಕ್ಕ ತಂಗಿ ಇದೆ, ಆ ತಂಗಿಗೂ ಕೂಡ ಅಷ್ಟೊಂದು ತಿಳುವಳಿಕೆ ಇಲ್ಲ. ನಾನು ಹೇಳ್ಕೊಟ್ರು ಆ ಹುಡ್ಗಿಗೆ ಅಷ್ಟೊಂದು ಮಾಡ್ಲಿಕ್ಕೆ ಬರಲ್ಲ. ಆ ಹುಡ್ಗಿನೂ ಚಿಕ್ಕ ವಯಸ್ಸಿಂದ ಅದೇ ತರ ಬೆಳೆದಿದೆ. ಅದರಿಂದ ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು. ಮನೆಯಲ್ಲಿ ಅಡುಗೆ ಮಾಡೋದು, ಪ್ರತಿಯೊಂದು ಕೆಲ್ಸನೂ ನಾನೇ ಮಾಡ್ಬೇಕು. ಈಗ ಪ್ರೆಸೆಂಟ್ ನಾನು ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಾದ್ಮೇಲೆ ನಮ್ಮ ತಾಯಿಯವ್ರಿಗೂ ಕೂಡ ಹುಷಾರಿರ್ಲಿಲ್ಲ. ಅವ್ರಿಗೂ ಕಣ್ಣು ಕಾಣಿಸ್ತಿಲ್ಲ. ಅವ್ರಿಗೂ ಕೂಡ ಚೆಕ್ ಮಾಡಿಸಿ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಚೆಕ್ ಮಾಡಿಸಿದ್ವಿ, ಕಣ್ಣು ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿ. ಅವ್ರಿಗೂ ನರಗಳು ತೊಂದರೆ ಆಗೈತೆ. ನರಗಳು ತೊಂದರೆ ಆಗಿರೋದ್ರಿಂದ ಆಪರೇಷನ್ ಮುಂಚೆ ಒಂದ್ಸರಿ ಮಾಡಿಸಿದ್ವಿ ಲಯನ್ಸ್ ಕ್ಲಬ್ ಮುಖಾಂತರ. ಲಯನ್ಸ್ ಕ್ಲಬ್ ಮುಖಾಂತರ ಆಪರೇಷನ್ ಮಾಡಿಸಿ ಆದ್ರೂ ಕೂಡ ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಮತ್ತೆ ಟ್ರೀಟ್ಮೆಂಟ್ ಕೊಡ್ಸಿದ್ದೀನಿ ಅವ್ರಿಗೂ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ. ಅದು ಕೂಡ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಹೀಗೆ ಮನೆ ಹತ್ರ ಓಡಾಡ್ಬೇಕಾದ್ರೆ ಬಿದ್ದು ಅವರು ಎಡಗಾಲು ಮುರ್ಕೊಂಡಾದ್ರೂ ಕೂಡ ನಾನು ಆಪರೇಷನ್ ಮಾಡಿಸಿ ಅವ್ರಿಗೆ ರಾಡೆಲ್ಲ ಹಾಕ್ಸಿದ್ದೀನಿ. ಆದ್ರೂ ಕೂಡ ಅವರು ಮೈಯಲ್ಲಿ ಶಕ್ತಿ ಇಲ್ದಿದ್ದ ಕಾರಣ ಎದ್ದು ಓಡಾಡಿದ್ದಲ್ಲಿ ಏನಿಲ್ಲ. ಅವರು ಬೆಡ್ ರಿಡನ್ ಪೇಷಂಟ್ ಆಗೋರೆ 1 ವರ್ಷದಿಂದ. ಇವ್ರು 2 ವರ್ಷದಿಂದ. ನಮ್ಮ ತಾಯಿಯವರು 1 ವರ್ಷದಿಂದ. ಅವ್ರಿಬ್ಬರನ್ನು ನಾನು ಮನೇಲಿ ನೋಡ್ಕೊಬೇಕು. ನಮ್ಮನೆ ಚಿಕ್ಕದಾಗಿರೋದ್ರಿಂದ ಇವ್ರನ್ನ ನಾನು ಸಪ್ರೇಟ್ ಬಾಡಿಗೆ ಮನೆಯಲ್ಲಿ ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಹೆಚ್ಚಿಗೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸರಿಯಾಗಿ. ಮನೇಲೆ ಚಿಕ್ಕದ ಮನೇಲಿ ನಮ್ಮ ತಾಯಿಯವ್ರು ಒಂದ್ ಕಡೆ, ಮತ್ತೆ ಇವ್ರನ್ನ ಒಂದ್ ಕಡೆ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಬೇರೆ ಸಪ್ರೇಟ್ ಮನೆ ಬಾಡಿಗೆ ಬಿಟ್ಟು ಇವ್ರನ್ನ ನಾನಿಲ್ಲಿ ನೋಡ್ಕೊಂತ ಇದ್ದೀನಿ. ನಮ್ಮ ಮನೇಲಿ ಅಡುಗೆ ಮಾಡಿ ಇವ್ರಿಗೆ ಅಡುಗೆ ಇಲ್ಲಿ ಊಟ ತಂದ್ಕೊಡೋದು, ಇವ್ರು ನೋಡ್ಕೊಳೋದು. ಜೊತೆಗೆ ನಮ್ಮ ತಾಯಿಯವ್ರಿಗೆ ಅವರು ಕೂಡ ಡೈಲಿ ದಿನ ಸ್ನಾನ ಮಾಡಿಸೋದು, ಕ್ಲೀನ್ ಮಾಡೋದು, ಅವ್ರಿಗೆ ಮತ್ತೆ ಡೈಪರ್ಗಳು ಹಾಕುವಂಥದ್ದು ಎಲ್ಲಾನು ನಾನೇ ಕೆಲಸ ಮಾಡ್ಬೇಕು. ಅದರಿಂದ ನಾನು ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ. ಸೊ ಈ ಎಲ್ಲಾನು ನಿಭಾಯಿಸೋದಕ್ಕೆ ನನಗೆ ಆರ್ಥಿಕ ಸಹಾಯ ಬೇಕಾಗಿದೆ. ದಿವಸಕ್ಕೆ ನಮ್ಗೆ ಎಲ್ಲ ಹೊರೆನೂ ಒಂದು 500 ರೂಪಾಯಿ ಖರ್ಚು ಬೀಳ್ತದೆ ಡೈಲಿ. ಈಗ ಬೆಳಿಗ್ಗೆ ಇವ್ರಿಗೆ ಇಬ್ರಿಗೂ ಹಾಲು ತಂದ್ಕೊಡ್ಬೇಕು. ಡೈಲಿ 1 ಲೀಟರ್ ಹಾಲು ತರಬೇಕು. ಹಾಲು ಮತ್ತೆ ಬೇರೆ ಎಲ್ಲ ಅಡುಗೆ ಸಾಮಾನುಗಳೆಲ್ಲಾನು ಡೈಲಿ ಒಂದು 500 ರೂಪಾಯಿ ಖರ್ಚು ಬರ್ತದೆ. ಮತ್ತೆ ಇವ್ರಿಗೆ ಫಿಸಿಯೋಥೆರಪಿ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಬೇರೆ ದೊಡ್ಡಬಳ್ಳಾಪುರದಲ್ಲಿ ಹೆಚ್ಚಿಗೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇಲ್ಲ. ನಾನು ತಿಂಗಳಿಗೆ 1 ಸರಿ ಅಥವಾ 2 ಸಾರಿ ನಾನು ಬೆಂಗಳೂರು ಕರ್ಕೊಂಡೇ ಹೋಗ್ಬೇಕು ನಿಮ್ಮಾನ್ಸ್ ಇದಕ್ಕೆ. ಅಲ್ಲಿ ನೋಡಿರ್ತಕ್ಕಂಥ ಡಾಕ್ಟ್ರುಗಳು ನೋಡಿ ಅವ್ರಿಗೆ ಏನೇನ್ ಬೇಕೋ ಟ್ರೀಟ್ಮೆಂಟ್ ಮಾಡ್ತಾರೆ. ತಿಂಗಳಿಗೆ ನಾನು 2 ಸಾರಿ ಹೋಗ್ಬೇಕಂದ್ರೂ ಸುಮಾರು ಒಂದು 10ರಿಂದ 15 ಸಾವಿರ ರೂಪಾಯಿ ಖರ್ಚು ಬೇಕಾಗ್ತದೆ. ಜೊತೆಗೆ ನಮ್ಮ ತಾಯಿಯವರು ಕೂಡ ಅವ್ರಿಗೂ 2-3 ಸಾವಿರ ರೂಪಾಯಿ ಅವ್ರಿಗೆ ಡ್ರೈಪರು ಮತ್ತೆ ಅವ್ರಿಗೆ ಮೆಡಿಸನ್ಗಳು ಅದು ಅವ್ರಿಗೆ ಬೇಕಾಗ್ತದೆ. ಎಲ್ಲಾನು ಅಡ್ಜಸ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ನನಗೆ ಆಲ್ರೆಡಿ. ನನ್ನ ದುಡಿಮೆ ಈಗ 0% ಆಗಿದೆ. ದುಡಿಮೆ ಅನ್ನೋದೇ ಇಲ್ಲ. ಈಗ ಇಬ್ಬರನ್ನ ನಾನು ಮನೇಲಿ ನೋಡ್ಕೋಬೇಕಾದ್ರೆ ಆಚೆ ಎಲ್ಲೂ ಹೋಗಕ್ಕೆ ಆಗ್ತಿಲ್ಲ, ಹಂಗಾಗಿದೆ ಸರ್. ಈಗ ಇವ್ರಿಗೆ ಸುಮಾರು ನನ್ನ ಮದ್ವೆ ಆಗಿ ಈಗ 14 ವರ್ಷ ಆಯ್ತು. 14 ವರ್ಷದಿಂದನೂ ಅವ್ರಿಗೆ ಸ್ವಲ್ಪ ತಲೆನೋವು ಇತ್ತು. ಆಗೋನು ಕೂಡ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸುಮಾರು ಅದಾದ್ಮೇಲೆ ನಿಮಾನ್ಸಲ್ಲಿ ತೋರಿಸಿ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, 2-3 ತಿಂಗಳು ಕೋರ್ಸ್ ಅಂತ. ಆಗ ಮಾತ್ರೆ ತಗೊಂಡಾದ್ಮೇಲೆ ಮತ್ತೆ ತಲೆನೋವು ಅನ್ನೋದು ಬರ್ತಾ ಇರ್ಲಿಲ್ಲ.
ಸುಮಾರು ವರ್ಷಗಳಾದ್ಮೇಲೆ ಮತ್ತೆ ಶುರುವಾಯ್ತು. ಈಗ ಸುಮಾರು 2020ರಲ್ಲಿ ಹೆಚ್ಚಿಗೆ ಆಗಿತ್ತು ಅದು ತಲೆನೋವು. ಅದೇ ತರ ಮಾತ್ರೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಏನು ಟ್ರೀಟ್ಮೆಂಟ್ ಕೊಡಿಸಿದಾಗ ಕಂಟ್ರೋಲಿಗೆ ಬರ್ತಾ ಇತ್ತು. ಮತ್ತೆ 2023ರಲ್ಲಿ ಇವ್ರಿಗೆ ಜಾಸ್ತಿ ಆಗಿದ್ದು. ಯಾವ ರೀತಿ ಅಂದ್ರೆ ಇವ್ರಿಗೆ ಪ್ರಜ್ಞೆ ಇಲ್ದಿರ ಬಿದ್ದೋಗೋದು, ಕೈ ಕಾಲು ಜುಮ್ ಆಗೋದು, ಮತ್ತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳೋದು, ಆ ತರ ಅವ್ರಿಗೆ ಸಿಂಪ್ಟಮ್ಸ್ ಜಾಸ್ತಿ ಆಯ್ತು. ಜೊತೆಗೆ ವಾಂತಿ ಮಾಡ್ಕೊಂಡು ಪ್ರಜ್ಞೆ ಇಲ್ದಿರ ಬಿದ್ದೋಗೋದು. ಆಗ ಮತ್ತೆ ನಮ್ಮೂರಲ್ಲಿ ಒಬ್ಬರು ಲೇಡಿ ಡಾಕ್ಟರ್ ಇದ್ರು, ಪವಿತ್ರ ಡಾಕ್ಟರ್ ಅಂತ ಹೇಳಿ. ಅವರು ಕನ್ಸಲ್ಟ್ ಮಾಡಿ ಒಂದ್ಕಿತ MRI ಮಾಡಿಸಿ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಗೊತ್ತಾಗ್ತದೆ ಅಂತ ಹೇಳಿ ಮತ್ತೆ ದೊಡ್ಡಬಳ್ಳಾಪುರ PIR ಡಯಾಗ್ನೋಸ್ಟಿಕ್ ಅಲ್ಲಿ ಚೆಕ್ ಮಾಡಿಸಿದ್ವಿ. MRI ಮತ್ತೆ MRI ಕಾಂಟ್ರಾಸ್ಟ್ ಮಾಡಿಸಿ. ಸೊ ಆಗ ಅವ್ರಿಗೆ ಟ್ಯೂಮರ್ ಇದೆ ಅಂತ ಅವರು ರಿಪೋರ್ಟ್ ಹೇಳಿದ್ರು. ಮತ್ತೆ ನಾವು ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ. ಅವರು ಕೂಡ ರಿಪೋರ್ಟ್ ಎಲ್ಲ ನೋಡಿ ಅವ್ರಿಗೆ ಮೇಜರ್ ಸರ್ಜರಿ ಆಗ್ತದೆ, ಮೇಜರ್ ಸರ್ಜರಿ ಮಾಡಿಸ್ಲೇಬೇಕು, ಇಲ್ಲಾಂದ್ರೆ ಸ್ವಲ್ಪ ಅವ್ರಿಗೆ ಹೆಚ್ಚಿಗೆ ಪ್ರಾಬ್ಲಮ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರು. ಆಮೇಲೆ ನಾವು ಆಸ್ಟರ್ CMI ಅಲ್ಲಿ ಕೇಳಿದ್ವಿ. ಅವ್ರು ಸುಮಾರು ಲಕ್ಷದವರೆಗೂ ಖರ್ಚಾಗುತ್ತೆ, ಒಂದು 15-20 ಲಕ್ಷದವರೆಗೂ ಮೇಜರ್ ಸರ್ಜರಿ ಆಗೋದ್ರಿಂದ ಅಂತ ಹೇಳಿದ್ರು. ನಮ್ಮಲ್ಲಿ ನಾವು ಬಡವರಾಗಿರೋದ್ರಿಂದ ಅಷ್ಟೊಂದು ದುಡ್ಡಿಲ್ಲ ಸರ್, ನಾವು ಅಷ್ಟೊಂದು ಖರ್ಚು ಮಾಡೋಷ್ಟು. ಮತ್ತೆ ತಿರ್ಗಾ ನಾನು ನಿಮ್ಹಾನ್ಸ್ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಿದ್ವಿ ರಿಪೋರ್ಟ್ ಎಲ್ಲ. ಅವರು ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ MRI ಎಲ್ಲ ಮಾಡ್ಕೊಂಡು ಅವರು ಎಲ್ಲ ಚೆಕ್ ಮಾಡಿದ್ರು. ಅವ್ರಿಗೂ ರಿಪೋರ್ಟಲ್ಲಿ ಅದೇ ತರ ಬಂತು. ಅವರು ಕೂಡ ಇಮಿಡಿಯೇಟು ನೀವು ಆಪರೇಷನ್ ಮಾಡಿಸ್ಬಿಟ್ಟು, ಇಲ್ಲಾಂದ್ರೆ ಕಷ್ಟ ಆಗ್ತದೆ ಪೇಷಂಟ್, ಬ್ರೈನ್ ಸ್ಟ್ರೋಕ್ ಆದ್ರು ಆಮೇಲೆ ಪೇಷಂಟ್ ಉಳಿಯೋದು ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಆಪರೇಷನ್ ಅಲ್ಲಿ ಹೋದ್ರು ಕೂಡ ಆಪರೇಷನ್ ಮಾಡ್ಸೋದಕ್ಕೆ ಮತ್ತೆ 2-3 ತಿಂಗಳು ಲೇಟ್ ಆಗೋಯ್ತು ಕೆಲವೊಂದು ರಿಪೋರ್ಟ್ಗಳೆಲ್ಲ ಮಾಡ್ಸೋದಕ್ಕೆ. ಅದಾದ್ಮೇಲೆ ಮಾಡಿಸಿದ್ವಿ 2023 ಅಕ್ಟೋಬರಲ್ಲಿ ಆಪರೇಷನ್ ಮಾಡಿಸಿದ್ವಿ. ಆಪರೇಷನ್ ಮಾಡಿಸಿದಾದ್ಮೇಲೆ ಅವ್ರಿಗೆ ಎಡಗಾಲು ವೀಕ್ ಆಗೈತೆ, ಕೈ ಮತ್ತೆ ಕಾಲು. ಸುಮಾರು 5 ತಿಂಗಳು ಬೆಡ್ ಪೇಷಂಟ್ ಸರ್ ಇವರು. ಏನು ಪ್ರಜ್ಞಾನೇ ಇಲ್ಲ, ಏನಿಲ್ಲ, ಕ್ಲೀನ್ ಆಗಿ 1 ತಿಂಗಳು ಇದ್ರಲ್ಲೇ ಇದ್ರು, ಕೋಮಾ ಸ್ಟೇಜ್ ತರ ICU ವಾರ್ಡಲ್ಲಿ ಹಾಕಿರೋ 1 ತಿಂಗಳು. ಆಮೇಲೆ ಪ್ರಜ್ಞೆ ಬಂದಾದ್ಮೇಲೆ ಬೇರೆ ಡಿಪಾರ್ಟ್ಮೆಂಟ್ಗಳು ಹಾಕಿರೋ. 5 ತಿಂಗಳು ಬೆಡ್ ಪೇಷಂಟ್. ಸೊ ಅದಾದ್ಮೇಲೆ ಅದು ಟ್ಯೂಮರ್ ಚೆಕ್ ಮಾಡಿದ್ರು, 3rd ಸ್ಟೇಜ್ ಬಂತು. ಮತ್ತೆ ರೇಡಿಯೇಷನ್ ಮತ್ತೆ ಕೀಮೋಗೆ ರೆಫರ್ ಮಾಡಿದ್ರು ಸರ್. ಮತ್ತೆ ಕಿದ್ವಾಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಅಪ್ರೂವಲ್ ಮಾಡಿಸ್ಕೊಂಡು ಫಸ್ಟ್ ರೇಡಿಯೇಷನ್ ಕೊಟ್ರು. ರೇಡಿಯೇಷನ್ 2 ತಿಂಗಳು ನಡೀತದೆ ಸರ್, ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ 2 ತಿಂಗಳ ಗ್ಯಾಪ್ ಆದ್ಮೇಲೆ ಕೀಮೋಥೆರಪಿಗೆ ರೆಫರ್ ಮಾಡಿದ್ರು. ಕೀಮೋಥೆರಪಿಗೆ ಅದು ಕೂಡ ಅಪ್ರೂವಲ್ ಮಾಡಿಸ್ಕೊಂಡೆಲ್ಲ ಸುಮಾರು 6 ಸೈಕಲ್ ಕೊಟ್ಟಿದ್ದಾರೆ ಸರ್. ಈಗ 6 ಸೈಕಲ್ ಆದ್ಮೇಲೆ ಅದಾದ್ಮೇಲೆ ಸ್ವಲ್ಪ ನಾವು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ವಿ. ಕೀಮೋ ಆದ್ಮೇಲೆ ಫಿಸಿಯೋಥೆರಪಿ ಸ್ಟಾರ್ಟ್ ಆದ್ಮೇಲೆ ನಿಮ್ಹಾನ್ಸ್ ಮತ್ತೆ ಕಿದ್ವಾಲ್ 2 ಕೂಡ ಮಾಡಿಸ್ತಿದ್ವಿ. ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಮೂವ್ಮೆಂಟ್ ಶುರುವಾಯ್ತು, ಕೈ ಕಾಲು. ಡೈಲಿ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ಬೇಕು ನಾನು. ಈಗ ಸರ್ ಪ್ರೆಸೆಂಟ್ ಅವ್ರಿಗೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಈಗ. ಹೊರೆ ಆಗ್ತಿದೆ ಈಗ. ಎಲ್ಲಾನು ಇಷ್ಟೆಲ್ಲ ಮಾಡ್ಸನು ನನ್ಗೆ ಎಲ್ಲಾನು ದುಡ್ಡುಗಳು ಅಡ್ಜಸ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ. ಈಗ ಅವ್ರು ಮೊದ್ಲಿಂದ ಆಗ್ಬೇಕಂದ್ರೆ ಫಿಸಿಯೋಥೆರಪಿ ಮಾಡ್ಸಕ್ ಹೇಳಿದಾರೆ, ಫಿಸಿಯೋಥೆರಪಿ ಮಾಡಿಸ್ಬೇಕು. ಇಲ್ಲಿ ಲೋಕಲ್ ಅಲ್ಲಿ ವಿಚಾರಿಸಿದಾಗ ಅವ್ರಿಗೂ ಆಪರೇಷನ್ ಆಗಿರೋಂತ ಪೇಷಂಟ್ಗೆ ಅವ್ರು ಹೆಚ್ಚಿಗೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾವು ಅದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ, ಅದೇ ಆಸ್ಪತ್ರೆಗಳಲ್ಲಿ ಕರ್ಕೊಂಡು ಹೋದ್ರೆ ಅದಕ್ಕೆ ನಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ಮತ್ತೆ ಬೇರೆ ಕಡೆ ಫಿಸಿಯೋಥೆರಪಿಗೆ ನಾನು ಆಸ್ಟರ್ ಅಲ್ಲಿ ವಿಚಾರಿಸಿದಾಗ ಅವರು ಪರ್ ಡೇಗೆ 3,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅವರೆಲ್ಲ ಆಪರೇಷನ್ ಆಗಿರ್ತಕ್ಕಂಥ ರಿಪೋರ್ಟ್ಗಳು ಮತ್ತೆ ಬಯಾಸ್ಪಿ ರಿಪೋರ್ಟ್ಗಳು ಅವೆಲ್ಲ ಚೆಕ್ ಮಾಡಿ, ಮತ್ತೆ ಈಗಿನ ಏನು ಕಂಡೀಷನ್ ಇದೆ ಅದೆಲ್ಲ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಪರ್ ಡೇಗೆ 3,000 ರೂಪಾಯಿ ಖರ್ಚಾಗೋಂಥದ್ದು ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಅಲ್ಲಿ ಬೆಂಗಳೂರು ಕರ್ಕೊಂಡು ಹೋಗಿ ಬರೋದಕ್ಕೆ ನಾವು ವೆಹಿಕಲ್ ಚಾರ್ಜಸ್ 3,000 ರೂಪಾಯಿ ಆಗ್ತದೆ. ಇನ್ನು ಬೇರೆ ಚಾರ್ಜಸ್ ಎಲ್ಲ ಅದೊಂದು ಇದೊಂದೆಲ್ಲ ಇರುತ್ತೆ. ಅದರಿಂದ ಅದೆಲ್ಲ ಅಡ್ಜಸ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ಸರ್. ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಂಡೆ ಇವ್ರಿಗೆ ಆಪರೇಷನ್ ಆದ್ಮೇಲೆ ಎಲ್ಲ ಈಗೇನು ಟ್ರೀಟ್ಮೆಂಟ್ ಕೊಡ್ಸ್ಬೇಕು ಅವ್ರಿಗೆ, ನನಗೆ ಹಣದ ಸಹಾಯ ತುಂಬಾ ಅವಶ್ಯಕತೆ ಇದೆ. ಸೊ ಎಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಂಡೆ ನಮ್ಗೆ ಈ ಒಂದು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಎಲ್ರೂ ಸಹಾಯ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ನನಗೆ 2 ಗಂಡು ಮಕ್ಳಿದ್ದಾರೆ. ಈಗ ಅವರು ಇನ್ನ ಚಿಕ್ಕವರು, ಒಬ್ಬ 7ನೇ ಕ್ಲಾಸ್, ಒಬ್ಬ 3ನೇ ಕ್ಲಾಸ್ ಓದ್ತಿದ್ದಾನೆ. ಇಡೀ ಕುಟುಂಬನ ನಾನು ಒಬ್ಬನೇ ನೋಡ್ಕೊಬೇಕು. ಈಗ ಯಾವುದೇ ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ. ಸೊ ದಯವಿಟ್ಟು ಎಲ್ಲರೂ ನಮ್ಗೆ ಸಹಾಯ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತೇನೆ. ಸ್ವಲ್ಪ ಸುಲಭ ಆಗ್ತದೆ. ಈಗ ಅವರು ಸ್ವಲ್ಪ ಎದ್ದು ಓಡಾಡೋದು ಅವ್ರ ಕೆಲಸ ಮಾಡ್ಕೊಂಡ್ರೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು, ಕಂಪ್ನಿ ಕಡೆ ಎಲ್ಲ ಕೆಲ್ಸಕ್ಕೆ ಹೋದ್ರೆ ನಾನು ಸಣ್ಣ ಪುಟ್ಟ
ಏನು ಕಷ್ಟಗಳಿರುತ್ತೆ ಅದು ನಿವಾರಿಸ್ಕೊಬೋದು.